ಬೈ ಎಲೆಕ್ಷನ್ ಗೆಲ್ಲಲು ದೋಸ್ತಿ ಈಗ ಕಸರತ್ತನ್ನ ನಡೆಸ್ತಾ ಇದೆ. ದಳ ಜೊತೆ ಚರ್ಚೆಗೆ 3 ನಾಯಕರಿಗೆ ಬಿಜೆಪಿ ಹೊಣೆಯನ್ನ ಕೊಟ್ಟಿರುವಂತದ್ದು. ಜಂಟಿ ಅಭ್ಯರ್ಥಿ ಕಣಕ್ಕಿಳಿಸುತ್ತಾ ಅಂತ ಬಿಜೆಪಿ ಜೊತೆಗೆ ಜೆಡಿಎಸ್ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ ರಾಜ್ಯದಲ್ಲಿ. ಇನ್ನೇನು ಹಿರಿಯೂರು ಬೈ ಎಲೆಕ್ಷನ್ ಗೆಲ್ಲಲು ದೋಸ್ತಿ ಕಸರತ್ತನ್ನ ಮಾಡ್ತಾ ಇದೆ. ದಳ ಜೊತೆ ಚರ್ಚೆಗೆ 3 ನಾಯಕರಿಗೆ ಬಿಜೆಪಿ ಹೊಣೆಯನ್ನ ಕೊಟ್ಟಿರುವಂತದ್ದು. ಜಂಟಿ ಅಭ್ಯರ್ಥಿ ಕಣಕ್ಕಿಳಿಸುತ್ತಾ ಬಿಜೆಪಿ ಜೆಡಿಎಸ್ ಅನ್ನುವಂತಹ ಪ್ರಶ್ನೆ ಇದೀಗ. ಆರ್ ಅಶೋಕ್, ಗೋವಿಂದ ಕಾರಜೋಳ, ಸಿಟಿ ರವಿ ದೊಡ್ಡ ಹೊಣೆಯನ್ನ ಕೊಟ್ಟಿರುವಂತದ್ದು, ಜವಾಬ್ದಾರಿ ಕೊಟ್ಟಿದ್ದಾರೆ. ಭಾನುವಾರ ಕುಮಾರಸ್ವಾಮಿ ಜೊತೆ ಬಿಜೆಪಿ ನಾಯಕರ ಸಭೆ ಕೂಡ ಆಗಿದೆ. ಹಿರಿಯೂರು ಕ್ಷೇತ್ರ ಗೆಲ್ಲಲು ದೋಸ್ತಿ ಪಡೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ಈಗಿಂದಲೇ. ಯಾರಿಗೆ ಸಿಗುತ್ತೆ ಬಿಜೆಪಿ ಜೆಡಿಎಸ್ ದೋಸ್ತಿ ಟಿಕೆಟ್ ಅನ್ನುವಂತಹ ಪ್ರಶ್ನೆ ಇದೀಗ. ಇನ್ನು ಹಿರಿಯೂರು ಬೈ ಎಲೆಕ್ಷನ್ ಗೆಲ್ಲಲು ದೋಸ್ತಿ ಕಸರತ್ತನ್ನ ನಡೆಸ್ತಾ ಇದೆ ಈಗಿನಿಂದಲೇ. ದಳ ಜೊತೆ ಚರ್ಚೆಗೆ 3 ನಾಯಕರಿಗೆ ಬಿಜೆಪಿ ಹೊಣೆಯನ್ನ ನೀಡಿರುವಂತದ್ದು. ಜಂಟಿ ಅಭ್ಯರ್ಥಿ ಕಣಕ್ಕಿಳಿಸುತ್ತಾ ಬಿಜೆಪಿ ಜೆಡಿಎಸ್ ಆಗಿದ್ರೆ ಆರ್ ಅಶೋಕ್ ಹಾಗೆ ಗೋವಿಂದ ಕಾರಜೋಳ, ಸಿಟಿ ರವಿ ಅವರಿಗೆ ದೊಡ್ಡ ಹೊಣೆಯನ್ನ ಹೊರಿಸಿದೆ ಬಿಜೆಪಿ ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಭಾನುವಾರ ಕುಮಾರಸ್ವಾಮಿ ಜೊತೆ ಬಿಜೆಪಿ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಹಿರಿಯೂರು ಕ್ಷೇತ್ರ ಗೆಲ್ಲಲು ದೋಸ್ತಿ ಪಡೆ ಈಗ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಯಾರಿಗೆ ಸಿಗುತ್ತೆ ಬಿಜೆಪಿ ಜೆಡಿಎಸ್ ದೋಸ್ತಿ ಟಿಕೆಟ್? ಹಾಗಿದ್ರೆ ಕಾಡುಗೊಲ್ಲರಿಗೆ ಈಗ ಗಾಳ ಹಾಕಲಾಗ್ತಾ ಇದೆ ಈ ಮೂಲಕ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಮೋದಿ ಸರ್ಕಾರದಿಂದ ಕಾಡುಗೊಲ್ಲರಿಗೆ ಬಂಪರ್ ಅಂತಾನೆ ಹೇಳಬಹುದು. ಎಸ್ಟಿ ಪಟ್ಟಿಗೆ ಈ ಒಂದು ಕಾಡುಗೊಲ್ಲರ ಸೇರ್ಪಡೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ದೊಡ್ಡ ಸುಳಿವು ಕೊಟ್ಟಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶೀಘ್ರವೇ ಎಸ್ಟಿಗೆ ಕಾಡುಗೊಲ್ಲರ ಸೇರ್ಪಡೆಗೆ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಂತ ಕೂಡ ಅವರು ಹೇಳಿದ್ರು. ಈಗಾಗಲೇ ಹೈಕಮಾಂಡ್ ಜೊತೆ ವಿ ಸೋಮಣ್ಣ ಕೂಡ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ, ಮಾತುಕತೆಯನ್ನ ಕೂಡ ಮಾಡಿರುವಂತದ್ದು. 10 ತಿಂಗಳಲ್ಲೇ ಈ ಒಂದು ಸಿಹಿ ಸುದ್ದಿ ಸಿಗಲಿದೆ ಅಂತ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಜೊತೆಗೆ ಅಧಿವೇಶನದ ಮುಗಿದ ಬಳಿಕ ಈ ಒಂದು ಮತ್ತೊಮ್ಮೆ ಈ ಕುರಿತಾಗಿ ಮಾತನಾಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಕಾಡುಗೊಲ್ಲ ಸಮುದಾಯದ ಮತ ಸೆಳೆಯೋದಕ್ಕೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಆಗ್ತಾ ಇದೆಯಾ ಕೇಂದ್ರ ಸರ್ಕಾರದಿಂದ, ಬಿಜೆಪಿಯಿಂದ ಅನ್ನುವಂಥ ಪ್ರಶ್ನೆ ಜೊತೆಯಾಗಿದೆ. ಹಾಗಿದ್ರೆ ವರ್ಕ್ ಆಗುತ್ತಾ ಕೇಂದ್ರ ಸಚಿವ ಸೋಮಣ್ಣ ಅವರ ಗೇಮ್ ಅನ್ನುವಂಥದ್ದು? ಇದೀಗ ಹಿರಿಯೂರು ಕ್ಷೇತ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮುದಾಯ ಕಾಡುಗೊಲ್ಲ ಸಮುದಾಯ. ಈ ಒಂದು ಕಾಡುಗೊಲ್ಲರು ಎಸ್ಟಿಗೆ ಸೇರಿದ್ರೆ ದೋಸ್ತಿಗೆ ಒಂದು ದೊಡ್ಡ ಲಾಭ ಅಂತಂದ್ರೆ ಅದು ಗ್ಯಾರಂಟಿನೇ ಅಂತ ಹೇಳಬಹುದು. ಈಗಾಗಲೇ ಹೈಕಮಾಂಡ್ ಜೊತೆ ವಿ ಸೋಮಣ್ಣ ಅವರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಜಂಟಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಬಿಜೆಪಿ ಜೆಡಿಎಸ್ ಅನ್ನುವಂಥದ್ದು ಈಗ ಚರ್ಚೆಯಾಗ್ತಾ ಇದೆ. ಭಾನುವಾರ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಭೆಯನ್ನ ನಡೆಸಿದ್ರು. ಹಿರಿಯೂರು ಕ್ಷೇತ್ರ ಗೆಲ್ಲಲು ಇದೀಗ ದೋಸ್ತಿ ಪಡೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. 2 ಬೈ ಎಲೆಕ್ಷನ್ ಆಯಿತು ರಾಜ್ಯದಲ್ಲಿ, ಆಗ 2ಕ್ಕೆ 2 ಸೋತ್ಬಿಟ್ರು.